ಬರೋಬ್ಬರಿ 30 ವರ್ಷಗಳಿಂದ ವಾಸಿಸುವ ವೃದ್ಧ ಕುಟುಂಬಕ್ಕೆ ಕುಡಿಯಲು ನೀರಿಲ್ಲ, ವಾಸಿಸಲು ಮನೆಯಿಲ್ಲ. ಅಷ್ಟೇ ಏಕೆ, ಸತ್ತರೆ ಹೂಳುವುದಕ್ಕೆ ಜಾಗವೇ ಇಲ್ಲ ಎಂದು ಕಣ್ಣೀರು ಇಡುತ್ತಿದ್ದಾರೆ. ಅವರ ಕಣ್ಣೀರು ಒರೆಸುವ ಯಾವುದೇ ಜನಪ್ರತಿನಿಧಿ ಅಥವಾ ಅಧಿಕಾರಿಯಾಗಲಿ ಮುಂದಾಗದೇ ಇರುವುದು ದುರಂತದ ಸಂಗತಿ. ನಂಜನಗೂಡು ಹುಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಮೊಬ್ಬಳ್ಳಿ ಗೇಟ್ ರಸ್ತೆಯ ಸಮೀಪವಿರುವ ಈ ಪುಟ್ಟ ಜೋಪಡಿಯಲ್ಲಿ ರಾಜಣ್ಣ ಎಂಬುವರ ಕುಟುಂಬದ ಬರೋಬ್ಬರಿ 6 ಮಂದಿ ವಾಸಿಸುತ್ತಿದ್ದಾರೆ. ಉಡುವ ಸೀರೆಯನ್ನ ಪರದೆಯಾಗಿ ಮಾಡಿಕೊಂಡು ಮಹಿಳೆಯರು ಸ್ನಾನ ಮಾಡುತ್ತಾರೆ. ಮನುಕುಲವನ್ನೇ ತಲೆ ತಗ್ಗಿಸುವ ಹೀನಾಯ ಬದುಕು ಸಾಗಿಸುತ್ತಿರುವುದು ಕಣ್ಣಿಗೆ ಬಿದ್ದರೂ ಯಾರೊಬ್ಬರೂ ಇವರ ಬದುಕಿನ ಬದಲಾವಣೆಗೆ ಮುಂದಾಗಿಲ್ಲ. ಮತದಾನದ ಸಂದರ್ಭದಲ್ಲಿ ಮತ ಹಾಕುತ್ತಾರೆ. ಆಧಾರ್ ಕಾರ್ಡ್ ಜೊತೆಗೆ ಪಡಿತರ ಚೀಟಿಯೂ ಇದೆ. ಆದರೆ ವಾಸದ ಮನೆಯ ಸೌಲಭ್ಯಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಅಂಗಲಾಚಿ ಬೇಡಿದ್ರು ಸ್ಥಳೀಯ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿ ಮಾನವೀಯತೆ ದೃಷ್ಟಿಯಿಂದಾದರೂ ಕುಡಿಯಲು ನೀರನ್ನು ಕಲ್ಪಿಸಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಬದುಕು ಸಾಗಿಸುವುದರ ಬದಲಾಗಿ ಸರ್ಕಾರಿ ಅಧಿಕಾರಿಗಳೇ ನಮಗೆ ಒಂದು ತೊಟ್ಟು ವಿಷ ನೀಡಿದ್ರೆ ಕಣ್ಮುಚ್ಚಿ ಮಲಗುತ್ತೇವೆ ಎನ್ನುತ್ತಾರೆ ನೊಂದ ವೃದ್ಧ ಕುಟುಂಬ. ಮಾನವೀಯತೆ ಇಲ್ಲದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈಗಲಾದರೂ ಸ್ಪಂದಿಸಿ ವೃದ್ಧ ಕುಟುಂಬಕ್ಕೆ ಆಸರೆ ನೀಡುವವರೆಗೆ ಕಾದು ನೋಡಬೇಕಿದೆ. ಸರ್, ನಾವು ನೋಡಿ ಹೆಗ್ಡಳ್ಳಿ ಮೊಬ್ಬಳ್ಳಿ ಮಧ್ಯದಲ್ಲಿ ಸರ್ ಒಂದು ಕೆರೆ ಆನೆಗುಂಡಿ ಅಂತ ಐತೆ ಸರ್. ಅಲ್ಲಿ ಸರ್ಕಾರಿ ಜಾಗದಲ್ಲಿ ಇದ್ದೀನಿ ನೋಡಿ. ನಾನು 35 ವರ್ಷದಿಂದ ಇದ್ದೀನಿ ಸರ್. ನಾವು ಕೂಲಿ ಮಾಡ್ಕೊಂಡು ತಿಂತೀವಿ. ಕೂಲಿ ಮಾಡಿದ್ರೆ ಉಂಟು, ಕೂಲಿ ಮಾಡಿದ್ರೆ ಹೋದರೆ ಇಲ್ಲ ಸರ್. ಅದಕ್ಕೋಸ್ಕರ ನಮಗೂ ಒಂದು ಮನೆ ಕೊಡಿ ಅಂತ ನಾನು ಸುಮಾರು ಅರ್ಜಿ ಕೊಟ್ಟಿದ್ದೀನಿ ಸರ್. ಇಲ್ಲಿ ಕಾಸಿಲ್ದಾರ್ಗೂ ಕೊಟ್ಟಿದ್ದೀನಿ, ಇಲ್ಲಿ ಮಂಡಲ ಪಂಚಾಯತಿಗೆ ಕೊಟ್ಟಿದ್ದೀನಿ. ಅವರು ಮಂಡಲ ಪಂಚಾಯತ್ರು ಕಾಸಿಲ್ದಾರಿಗೆ ಹೋಗಿ ಅಂತಾರೆ, ಕಾಸಿಲ್ದಾರು ಮಂಡಲ ಪಂಚಾಯತಿಗೆ ಹೋಗಿ ಅಂತಾರೆ. ನಮಗೆ ಏನು ಸೌಲಭ್ಯ ಇಲ್ಲ ಸರ್. ಹೌದು, ನೀವು ದೊಡ್ಡ ಆಫೀಸ್ನವರು ನೀವು ನಮಗೆ ನೋಡ್ದೆ ಹೋದರೆ ನೋಡಿ ಏನು ಕೊಡೋ ಹೋದ್ರೆ ಒಂದು ಆಫೀಸ್ನವರು ನೀವೇ ಒಂದು ಔಷಧಿ ಹಾಕಿ ಸರ್, ಏನು ರೇಷನ್ ಇದೆ ಕೊಟ್ಟು ನಮಗೆ ಕೊಟ್ಬಿಟ್ರೆ ಸತ್ತೋಗ್ಬಿಡ್ತೀವಿ ಸರ್. ಸುಮ್ಮನೆ ಇದ್ದು ನಾವು ಏನು ಮಾಡಬೇಕು ಸರ್? ಓಟ್ ಹಾಕ್ತೀನಿ, ಎಲ್ಲ ಆಧಾರ್ ಕಾರ್ಡ್ ಐತೆ, ರೇಷನ್ ಕಾರ್ಡ್ ಐತೆ, ವೋಟರ್ ಲೀಸ್ಟ್ ಐತೆ, ಎಲ್ಲ ಐತೆ ಸರ್. ನಮಗೆ ಮನೆ ಒಂದು ಮಾಡ್ಕೊಳ್ಳಿಲ್ಲ ಸರ್. ಅದು ಯಾವುದಕ್ಕೆ ಹೇಳಿದ್ರೆ ಅರ್ಜಿ ಕೊಟ್ಟರೆ ಅರ್ಜಿನೇ ತೊಗೊಳ್ಳಲ್ಲ ಸರ್, ವಾಪಸ್ ಕೊಟ್ಬಿಡ್ತಾರೆ ನೋಡಿ. ಹಂಗಾಗಿ ಕೂತಿದ್ದೀವಿ ಸರ್. ಅದು ನೋಡಿಕೊಂಡು ನಮ್ಗೆ ಯಾವನಾರ ಒಂದು ಸಪ್ಲೈ ಮಾಡಿ ನಮಗೆ ಯಾಕಾರನಾರ ಒಂದು ಸ್ವಲ್ಪ ಜಾಗ ಕೊಟ್ಟು ನಮಗೆ ಕಾಪಾಡಬೇಕು ಅಂತ ನಿಮಗೆ ಬೇಡ್ಕೊತಿದ್ದೀನಿ ಸರ್. ಕುಮಾರ್, CTV ನ್ಯೂಸ್, ನಂಜನಗೂಡು.